ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲ್ಲಿ. ಭರತ್ ಆ್ಯಂಡ್ ಗ್ಯಾಂಗ್ನಿಂದ ವಿಚಾರಣಾಧೀನ ಕೈದಿ ಮೇಲೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿ ಅನಿಲ್ ಕುಮಾರ್ ಮೇಲೆ ಮಾರಕ ಆಯುಧದಿಂದ ಭರತ್ ಆ್ಯಂಡ್ ಗ್ಯಾಂಗ್ ಹಲ್ಲೆ ಮಾಡಿದೆ. ಪ್ರಕರಣವೊಂದರ ವಿಚಾರಣೆಗೆ ವಿಸಿಗೆ ತೆರಳುತ್ತಾ ಇದ್ದಾಗ ಕ್ವಾರಂಟೈನ್ ಜೈಲಿನ ಬ್ಯಾರಕ್ 2ರ ಹಿಂಭಾಗದ ಕೊಠಡಿ 6ರಲ್ಲಿ ಹಲ್ಲೆ ಮಾಡಿದ್ದಾರೆ. ಜೈಲಿನ ಆಸ್ಪತ್ರೆಯಲ್ಲಿ ಅನಿಲ್ಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹೋಟೆಲ್, ರೆಸ್ಟೋರೆಂಟ್ ಹಾಗೂ ಬೀದಿ ಬದಿಯ ಆಹಾರದ ಗುಣಮಟ್ಟ ಕಳಪೆಯಿಂದ ಕೂಡಿವೆ. ಹೀಗಾಗಿ ಆಹಾರ ಇಲಾಖೆ 1,000ಕ್ಕೂ ಹೆಚ್ಚು ಹೋಟೆಲ್, ರೆಸ್ಟೋರೆಂಟ್ಗೆ ನೋಟಿಸ್ ಕೊಟ್ಟಿತ್ತು. ಇಷ್ಟಾದರೂ ಆಹಾರ ತಯಾರಕರು ಎಚ್ಚೆತ್ತಿಲ್ಲ. ಹೀಗಾಗಿ ಇನ್ನು ಮುಂದೆ ಪ್ರತಿ 6 ತಿಂಗಳಿಗೊಮ್ಮೆ ಫುಡ್ ಚೆಕಿಂಗ್ ರೇಟ್ ಅಂದರೆ ನೈರ್ಮಲ್ಯತೆ, ಸ್ವಚ್ಛತೆ ಬಗ್ಗೆ ಸರ್ಟಿಫಿಕೇಟ್ ಪಡೆಯಬೇಕು. ಆಹಾರ ಇಲಾಖೆಯ ರೇಟಿಂಗ್ ಏಜೆನ್ಸಿಯಿಂದ ಪರಿಶೀಲನೆ ಮಾಡಲಾಗುವುದು ಅಂತ ಸಚಿವರು ತಿಳಿಸಿದ್ದಾರೆ. ನಮ್ಮ ಕಮಿಷನರ್ಗೆ ಹೇಳಿದ್ದೀನಿ, ಅವ್ರು ಮಾತುಕತೆ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ತಿಳಿಸಿ ಆ ಥರ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಚೆಕ್ ಮಾಡಿಸಿ ಅಂತ. ಸೊ ಅವರು ಅದನ್ನು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಲಾಂಗ್ ರೂಟ್ ಬಸ್ಗಳಲ್ಲಿ ಡ್ಯೂಟಿ ಮಾಡಿದರೆ ಇನ್ಸೆಂಟಿವ್ ಹಾಗೂ ಓಟಿ ಸಿಗುತ್ತೆ. ಆದರೆ ಲಾಂಗ್ ರೂಟ್ ಡ್ಯೂಟಿ ಹಾಕಲು ಕೆಎಸ್ಆರ್ಟಿಸಿ ಡಿಪೋ 1ರ ಬಸ್ಗಳ ಡ್ರೈವರ್ ಕಂಡಕ್ಟರ್ಗಳಿಂದ ಎಟಿಎ ಸಂಗೀತ, ಎಟಿಎಸ್ ಸಪ್ನಾ ಅವರು ಗೂಗಲ್ ಪೇ, ಫೋನ್ ಪೇ ಮೂಲಕ ಲಕ್ಷಾಂತರ ರೂಪಾಯಿ ಲಂಚ ಪಡೆದಿದ್ದಾರಂತೆ. ಕೆಎಸ್ಆರ್ಟಿಸಿ ಎಂಡಿಗೆ ಈ ಬಗ್ಗೆ ದಾಖಲೆ ಸಮೇತ ದೂರು ನೀಡಲಾಗಿದೆ. ಇನ್ನು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಎಂಡಿಗೆ ಸೂಚನೆ ನೀಡ್ತೀನಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅಕ್ರಮ್ ಅವರಿಗೆ ಹೇಳಿ, ಅದನ್ನು ನಮ್ಮ ಎಂಡಿ ಅವರಿಗೆ ಹೇಳಿ, ಆ ಥರ ಏನಾದರೂ ಗೂಗಲ್ ಪೇ ಮುಖಾಂತರ ತೊಗೊಂಡಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ, ಶಿಸ್ತಿನ ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ನಗರದ ರಸ್ತೆಗಳೆಲ್ಲ ಗುಂಡಿಯಿಂದ ಅಧ್ವಾನ ಎದ್ದಿವೆ. TV9 ಕೂಡ ಏನ್ ರೋಡ್ ಗುರು ಹೆಸರಲ್ಲಿ ಈ ಬಗ್ಗೆ ಕ್ಯಾಂಪೇನ್ ಮಾಡ್ತಿದೆ. ಆದರೆ ರಸ್ತೆ ಸರಿಪಡಿಸುವ ಕಾಮಗಾರಿಯನ್ನ ಸರಿಯಾಗಿ ಮಾಡ್ತಿಲ್ಲ. ಹಲಸೂರಿನ ಮೆಮೋರಿಯಲ್ ಸ್ಟ್ರೀಟ್, ಬಸವನಗುಡಿಯ ನ್ಯಾಷನಲ್ ಕಾಲೇಜು ಸರ್ಕಲ್ ಸೇರಿ ಹಲವೆಡೆ ಬಿಬಿಎಂಪಿ ಹಾಕಿರೋ ಟಾರ್ ಕೈಗೆ ಕಿತ್ತು ಬರ್ತಿದೆ. ಬೇಕಾಬಿಟ್ಟಿ ಕಾಮಗಾರಿಗೆ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಬಿಬಿಎಂಪಿ ಕೂಡ ಒಂದಷ್ಟು ಕಡೆಗಳಲ್ಲಿ ತೇಪೆ ಹಚ್ಚುವ ಕೆಲಸವನ್ನು ಮಾಡಿತ್ತು. ಆದರೆ ಆ ಕಟ್ಟಚ್ಚರಕ್ಕೆ ಗುಂಡಿ ಮುಚ್ಚುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಗಮನಿಸ್ತಾ ಇದ್ದೀರಾ, ಇದು ಹಲಸೂರಿನ ಮೆಮೋರಿಯಲ್ ರಸ್ತೆ. ಈ ಒಂದು ರಸ್ತೆಯಲ್ಲಿ ಎಲ್ಲೆಲ್ಲಿ ಒಂದು ಗುಂಡಿಗಳು ಬಿದ್ದಿತ್ತೋ, ಅಲ್ಲ ಬಿದ್ದಿತ್ತೋ, ಆ ಒಂದು ಜಾಗದಲ್ಲಿ ಟಾರನ್ನು ಸುರಿದು ಹೋಗಿರುವಂಥದ್ದು. ಆ ಗುಂಡಿಗಳನ್ನು ಮುಚ್ಚುವಂಥ ಆ ಟಾರ್ನ ಕ್ವಾಲಿಟಿ ಏನಿದೆ ಅಂದರೆ ಕೋಲ್ಡ್ ಮಿಕ್ಸ್ ಅನ್ನು ಸುರಿದು ಹೋಗ್ತಾ ಇರುವಂಥದ್ದು ಈಗ ಸಂಕಷ್ಟವನ್ನು ತಂದಿಟ್ಟಿದೆ.